ಹಾಯ್, ನಮಸ್ಕಾರ. ನಾನು ಮಯೂರಿ, ಯೂಟ್ಯೂಬರ್. ನನ್ನ ಚಾನಲ್ನ ನಾನು ಶುರು ಮಾಡಿ ಸುಮಾರು 3 ವರ್ಷ ಆಗಿದೆ. ಟ್ರಾವೆಲ್ ವ್ಲಾಗ್ಸ್ ಮಾಡೋದಕ್ಕೆ ಅಂತ ನಾನು ಚಾನಲ್ನ ಓಪನ್ ಮಾಡಿದ್ದು. ಆದರೆ ಕಾರಣಾಂತರಗಳಿಂದ ನಾನು ಕೆಲವೊಂದು ವ್ಲಾಗ್ಸ್ ಅಂದರೆ ಫಸ್ಟ್ ಟ್ರಾವೆಲ್ ವ್ಲಾಗ್ ಮಾಡಿದ ಮೇಲೆ ನಾನು ಯೂಟ್ಯೂಬಲ್ಲಿ ಮತ್ತೆ ಆ್ಯಕ್ಟಿವ್ ಇರಲಿಲ್ಲ. ಬಟ್ ಬೇರೆ ಥರ ಆ್ಯಕ್ಟಿವ್ ಇದ್ದೆ. ರೀಲ್ಸ್ನ ಶೇರ್ ಮಾಡ್ತಿದ್ದೆ, ಡಾನ್ಸ್ ವೀಡಿಯೋಸ್ನ ಶೇರ್ ಮಾಡ್ತಿದ್ದೆ, ಯೂಟ್ಯೂಬ್ ಶಾರ್ಟ್ಸ್ನ ಶೇರ್ ಮಾಡ್ತಿದ್ದೆ. ಬಟ್ ಯಾವುದೇ ರೀತಿ ವ್ಲಾಗ್ ಶೂಟಿಂಗ್ ಆಗಲಿ ಅಥವಾ ಆ ವ್ಲಾಗ್ ವೀಡಿಯೋಸ್ ಆಗಲಿ ನಾನು ಮಾಡ್ತಿರಲಿಲ್ಲ. ಹಾಗಂತ ನಾನು ಎಲ್ಲೂ ಹೋಗೇ ಇಲ್ಲ ಅಂತ ಅಲ್ಲ, ನಾನೆಲ್ಲೂ ಟ್ರಾವೆಲ್ ಮಾಡೇ ಇಲ್ಲ ಅಂತಲ್ಲ. ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ. ಈ ಒಂದು ಲಾಸ್ಟ್ 2 ಇಯರ್ಸಲ್ಲಿ ತುಂಬ ಟ್ರಾವೆಲ್ ಮಾಡಿದ್ದೀನಿ. ಇಂಟರ್ನ್ಯಾಷನಲ್ ಟ್ರಾವೆಲ್ಸು, ಲೋಕಲ್ ಟ್ರಾವೆಲ್ಸ್ ಎಲ್ಲ ತುಂಬ ಮಾಡಿದ್ದೀನಿ. ಬಟ್ ಫಾರ್ ಸಮ್ ರೀಸನ್ಸ್ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಂದರೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಟ್ ಈಗ ನಾನು ಮತ್ತೆ ಯೂಟ್ಯೂಬ್ನ ಫ್ರೆಶ್ ರೀಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ಅದು ಒಂದು ಟ್ರಾವೆಲ್ ವ್ಲಾಗ್ ಮೂಲಕನೇ. ಇತ್ತೀಚೆಗೆ ವೆರಿ ರೀಸೆಂಟ್ಲಿ ನಾನು ಮಾಲ್ಡೀವ್ಸ್ ಟ್ರಿಪ್ ಹೋಗಿ ಬಂದೆ ವಿತ್ ಫ್ಯಾಮಿಲಿ. ಆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಹಾಗೆ ಇನ್ನು ಮುಂದೆ ನಾನು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇರ್ತೀನಿ. ಎಲ್ಲ ಟ್ರಾವೆಲ್ ವ್ಲಾಗ್ಸ್ನೂ ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಬರೀ ಟ್ರಾವೆಲೇ ಅಂತ ಅಲ್ಲ, ಬೇರೆ ಥರನೂ ನಾಲೆಡ್ಜ್ ಶೇರಿಂಗ್ ಇರ್ಬೋದು, ಇನ್ಫಾರ್ಮೇಷನ್ ಶೇರಿಂಗ್ ಇರ್ಬೋದು, ಆ ಥರ ಒಂದು ವ್ಲಾಗ್ಸ್ನ ನಾನು ಮಾಡಬೇಕು ಅಂತಿದ್ದೀನಿ. ಬಟ್ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾವ ಥರ ಇಂಪ್ರೂವ್ ಮಾಡ್ಬೋದು, ಇನ್ನೂ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನಿಮ್ಗೆ ಸಜೆಷನ್ಸ್ ಕೊಡಿ. ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸೊ ನಾನು ಮತ್ತೆ ಹೇಳಿದ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಮಾಲ್ಡೀವ್ಸ್ ವ್ಲಾಗ್ ಮೂಲಕ ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೇಕ್ ಕೇರ್. ಸಿ ಯು ದೆನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್. ಹಾಯ್ ಫ್ರೆಂಡ್ಸ್, ಏರ್ಪೋರ್ಟಿಗೆ ಹೊರಟಿದ್ದೀವಿ. ಈ ಸಲ ಕ್ಯಾಬ್ ಬುಕ್ ಮಾಡಿಲ್ಲ, ನಮ್ಮ ಕಾರಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟಿದ್ದೀವಿ. ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಸೂರ್ಯನಿಗೆ ಮಾಲ್ಡೀವ್ಸ್ಗೆ ಹೋಗ್ತಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ, ಯಾಕಂದರೆ ನಾವು ಅಂಡಮಾನ್ಸಿಗೆ ಬುಕ್ ಮಾಡಿರೋದು ಅಂತ ಹೇಳಿದ್ವಿ. ಅವನಿಗೆ ಏರ್ಪೋರ್ಟ್ಗೆ ಹೋದ್ಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೂರ್ಯ ಈಗ ಎಲ್ಲಿಗೆ ಹೋಗ್ತಾ ಇರೋದು? ಇಲ್ಲ, ಅಂಡಮಾನ್ಸ್ ಎಲ್ಲ ಹೋಗ್ತಾ ಇರೋದು. ಗೆಸ್. No, you're not going for Andamans. Yes. ಆದರೆ ಅವನು ಸರ್ಪ್ರೈಸ್ ಆಗೋ ಬದಲು ಕನ್ಫ್ಯೂಸ್ ಆಯ್ತು, ಅವನಿಗೆ ಶಾಕ್ ಆಗಿಬಿಟ್ಟ. ಕೊನೆಗೆ ಹೇಳಿಬಿಟ್ವಿ ಅದನ್ನ ಮಾಲ್ಡೀವ್ಸ್ಗೆ ಹೋಗ್ತಿರೋದಂತ. ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಾಗಲೆಲ್ಲ ಎಷ್ಟು ಒಳ್ಳೆ ವೈಬ್ ಸಿಗುತ್ತೆ ಅಂತ ಅಂದರೆ, ಪ್ರತಿ ಸಲವೂ ಹೊಸದಾಗೆ ಬರ್ತಿದ್ದೀವೇನೋ ಅಂತ ಅನಿಸುತ್ತಲ್ವಾ? ನಿಮಗೇನು ಅನಿಸುತ್ತೆ? ಕಮೆಂಟ್ಸಲ್ಲಿ ತಿಳಿಸಿ. ಚೆಕ್-ಇನ್ ಆಗಿ ಬೋರ್ಡಿಂಗ್ ಪಾಸ್ ತೊಗೊಂಡು ಸೆಕ್ಯೂರಿಟಿ ಚೆಕ್ ಎಲ್ಲ ಆಗಿ ಇಮಿಗ್ರೇಷನ್ ಎಲ್ಲ ಮುಗಿಸಿ ಈಗ ನಾವು ಪ್ಲ್ಯಾಟ್ಫಾರ್ಮ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ಫ್ಲೈಟ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಂಡಿಗೋ ಫ್ಲೈಟು. ಬಟ್ ನನಗೆ ಯಾವಾಗಲೂ ಫ್ಲೈಟ್ ಒಳಗೆ ಹೋಗಬೇಕಾದ್ರೆ ಏನೋ ಒಂಥರ ಹೊಸ ಥರ ಅನುಭವನೇ ಅಂತಲೇ ಅನಿಸುತ್ತೆ. ಎಷ್ಟೊಂದು ಸಲ ಟ್ರಾವೆಲ್ ಮಾಡಿದ್ರೂ ಪ್ರತಿ ಸಲ ಫ್ಲೈಟ್ ಒಳಗೆ ಹೋಗ್ಬೇಕಾದ್ರೆ ಏನೋ ಒಂದು ಮನಸ್ಸಲ್ಲಿ ಎಕ್ಸೈಟ್ಮೆಂಟ್ ಅನ್ನೋದು ಇದ್ದೇ ಇದೆ. ಬಟ್ ಈ ಥರ ಎಕಾನಮಿ ಸೀಟ್ಸಲ್ಲಿ ನೋಡಿದ್ರೆ ಇಷ್ಟು ಕಂಜೆಸ್ಟೆಡ್ ಆಗಿರುತ್ತಲ್ವ, ಇಷ್ಟಲ್ಲಿಗೆ ನಾವು ಕೂತ್ಕೊಳ್ಬೇಕಲ್ಲ ಅಂತಲೇ ಅನಿಸುತ್ತೆ ಮನಸ್ಸಲ್ಲಿ. ಮಾಲ್ಡೀವ್ಸಿಗೆ ಬಂದು ಲ್ಯಾಂಡ್ ಆದ್ವಿ ವೆಲಾನಾ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಪ್ರೊಸೀಜರೆಲ್ಲ ಮುಗಿಸಿ ಇವಾಗ ನಾವು ಎಕ್ಸಿಟ್ ಹೋಗ್ತಾ ಇದ್ದೀವಿ. ಬ್ಯಾಗೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಯಾವ ರೆಸಾರ್ಟಲ್ಲಿ ಬುಕ್ ಮಾಡಿರ್ತೀವಿ ಆ ರೆಸಾರ್ಟ್ ಕೌಂಟ್ರಿಗೆ ಹೋಗಬೇಕಿಲ್ಲ, ರೆಪ್ರೆಸೆಂಟೇಟಿವ್ ಎಕ್ಸಿಟಲ್ಲಿ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಈಗ ನಾವು ಅವರನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ರೆಪ್ರೆಸೆಂಟೇಟಿವ್ ಸಿಕ್ಕಿದ್ರು ನಮಗೆ. ವೆಯ್ಟ್ ಮಾಡೋಕ್ಕೆ ಹೇಳಿದರು, ಬೇರೆ ಗೆಸ್ಟ್ ಕೂಡ ಬರಬೇಕು, ಸ್ವಲ್ಪ ವೆಯ್ಟ್ ಮಾಡಿ ಅಂತ. ಆ್ಯಂಡ್ ಫೈನಲಿ ಎಲ್ಲರೂ ಬಂದಮೇಲೆ ಸ್ಪೀಡ್ ಬೋಟ್ ಹತ್ರ ಕರ್ಕೊಂಡು ಹೋಗಿ ಲಗೇಜ್ ಎಲ್ಲ ಫಸ್ಟು
ಲೋಡ್ ಮಾಡಿದ್ರು. ಅವ್ರು ಸಪ್ರೇಟ್ ರೂಮ್ ಇರುತ್ತೆ ಈ ಸ್ಪೀಡ್ ಬೋಟಲ್ಲಿ ಲಗೇಜ್ ಇಡೋದಕ್ಕೆ ಅಂತ. ಆ್ಯಂಡ್ ನಾವೆಲ್ಲ ಕೂತ್ಕೊಂಡ್ವಿ. ಸೊ ಬೋಟ್ ಸ್ಟಾರ್ಟ್ ಆಯಿತು. ತುಂಬ ಸ್ಪೀಡಲ್ಲಿ ಹೋಗ್ತಿತ್ತು. ಅದಕ್ಕೆ ಸ್ಪೀಡ್ ಬೋಟ್ ಅಂತ ಕರೀತಾರೆ. ಒಂದು 40 to 45 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದರು ರೀಚ್ ಆಗೋದಕ್ಕೆ. ರೆಸಾರ್ಟ್ ತಲುಪಿದ್ವಿ. ಆ್ಯಂಡ್ ರೆಸಾರ್ಟ್ ಸ್ಟಾಫ್ಸು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಎಲ್ರೂ. ಒಂಥರ ನ್ಯೂ ಎಕ್ಸ್ಪೀರಿಯನ್ಸು, ಈ ರೀತಿಯಲ್ಲೂ ವೆಲ್ಕಮ್ ಮಾಡಿರಲಿಲ್ಲ. ಫೈನಲಿ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ವೆಲ್ಕಮ್ ಡ್ರಿಂಕ್ ಸೂಪರ್ ಯಮ್ಮಿ ಆಗಿದೆ. ವಾತಾವರಣ ತುಂಬ ಚೆನ್ನಾಗಿದೆ. ಇನ್ನು ಚೆಕ್-ಇನ್ ಆಗಬೇಕು. ಸೂರ್ಯ ಹೆಂಗಿದೆ? ನಾವು ಚೆಕ್-ಇನ್ ಆಗಿದ್ದು ಈವ್ನಿಂಗ್ ಆಗಿರೋದ್ರಿಂದ ಲಂಚು ಸ್ಕಿಪ್ ಆಯಿತು. ಲಂಚ್ ಟೈಮಿಂಗ್ಸ್ ಮುಗ್ದೋಗಿತ್ತು. ಸೊ ಹಾಗಾಗಿ ಹೈ ಟೀ ಇದೆ. ಸೊ ಹೈ ಟೀನ ನೀವು ತೊಗೊಂಡ್ಬಿಟ್ಟು ಆಮೇಲೆ ರೂಮ್ಗೆ ಹೋಗಿ ಅಂತ ಹೇಳಿದರು. ಹಾಗಾಗಿ ರೆಸ್ಟೋರೆಂಟಲ್ಲಿದ್ದೀವಿ ಹೈ ಟೀಗೋಸ್ಕರ.